ಬಸ್ ಮೇಲೆ ಕೂತ್ಕೊಂಡಿದ್ದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಥರ JCB ಕುರುಗೋದು ಡನ್ ಯಾ ರೆಡಿ. ತುಂಬಾ ಇಂಟರ್ವ್ಯೂಸ್ ಮಾಡ್ತಾ ಇದ್ದೀರಾ, ಟಯರ್ಡ್ ಆಗಿದೆಯಾ? ಏನೋ ನಾಟ್ ಎಟ್ ಆಲ್. ಸೊ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಮ್ಮ. ಟಯರ್ಡ್ ಅಂತೆಲ್ಲ ಬರಲ್ಲಮ್ಮ, ಯಾಕಂದ್ರೆ ಒಂದೇನೋ ಕೆಲಸ ಅಲ್ಲಮ್ಮ, ಈಗ ನಮ್ಮ ಕೆಲಸ ಮಾಡಬೇಕು ಅಷ್ಟೇ. ಕ್ರಾಂತಿ ಹಿಸ್ಟ್ರಿ ನೋಡಿದ್ರೆ ಇಷ್ಟು ಹೊಡೆದಾಟ, ಇಷ್ಟು ಸ್ಟ್ರೈನ್, ಇಷ್ಟು ಪೇನ್ ಎಲ್ಲ ನಾನು ಸೆಲೆಬ್ರಿಟಿಗೋಸ್ಕರ. ನೀವು ಸಿನಿಮಾ ಮಾಡಿದ್ರೆ ಸಾಕು, ಹಾಂ, ಅನ್ನೋಂಥ ಕೋಟಿ ಕೋಟಿ ಅಭಿಮಾನಿಗಳಿದ್ದಾರೆ, ಅವ್ರ ಮೂವಿ ನೋಡ್ತಾರೆ. ನೀವು ಬೀದಿಗೆ ಇಳಿದು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಒಂದೇನಾಗುತ್ತೆ, ಸಿ ನಾಟ್ ಟು ಬಿ ರಾಂಗ್, ಏನಾರು ಒಂದು ಒಂದು ಪ್ರಾಡಕ್ಟ್ ಬರ್ತಾ ಇದೆ ಅಂತ ಅಂದ ತಕ್ಷಣ ಅದು ಕೋಟಿಗಟ್ಟಲೆ ಖರ್ಚು ಮಾಡ್ತಾರೆ. ಅಂದರೆ ಅದ್ರದ್ದು ಒಳ್ಳೆತನ ತೋರಿಸೋಕೆ ಇದು ಹಿಂಗಿದೆ, ಅದು ಹಂಗಿದೆ, ಆ ಥರ ಇದೆ, ಇದೇ ಥರ ಇದೆ. ಒಂದು ಆ್ಯಕ್ಚುಲಿ ಒಂದು ಕೋತಿನ ತೊಗೊಂಡು ಹುಲಿ ಥರ ಮಾಡ್ತಾರೆ. ಅಂದರೆ ಯೂಶ್ವಲಿ ಯಾವುದೇ ಒಂದು ಪ್ರಾಡಕ್ಟ್ ಬರಬೇಕಾದ್ರೆ ಸೊ ಒಂದಿಷ್ಟು ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡಿದಾಗ ಅದನ್ನು ಜನಗಳಿಗೆ ಹೆಂಗೆ ರೀಚ್ ಮಾಡಿಸ್ಬೇಕು. ಈಗ ನೀವು ಹೇಳಿದ್ರಿ, ಹೌದು, ಒಂದು ಸೆಕ್ಟರ್ ಆಫ್ ಅದು ಎಂಥ ಡಬ್ಬ ಸಿನಿಮಾ ಆದರೂ ನೋಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ರನ್ನ ಬಿಟ್ಟು ಮಿಕ್ಕಿದವ್ರು ಏನಕ್ಕೆ ಬರಬೇಕು ಅದಕ್ಕೆ? ಈಗ ಕೆಲವರು ದೇರ್ ವಿಲ್ ಬಿ, ಯಾರಿಗೂ ಫ್ಯಾನ್ಸ್ ಅಲ್ಲ ಅವರು, ಮೂವಿ ಲವರ್. ನನಗೆ ಅಲ್ಲಿ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಸಿಕ್ಕಿರಂಗೆ ನಮ್ಮ ವಿನಯ್ ಅಂತ ಇದ್ದಾರೆ ಮೈಸೂರಲ್ಲಿ, ಇದು ಗೋಲ್ಡ್ ಜಿಮ್ ಎಲ್ಲ ಅವರೇ ಓನ್ ಮಾಡೋದು ಈಗ ಇಲ್ಲಿ ಬನಶಂಕರಿಲಿ ಮೈಸೂರಲ್ಲೆಲ್ಲ. ಹಿ ಗೋಸ್, ಈ ವಾಚಸ್ ಎವ್ರಿ ಕನ್ನಡ ಮೂವಿ ಆನ್ ಎವ್ರಿ ಫ್ರೈಡೆ. ಒಂದೊಂದ್ಸಲಿ ಅವ್ರು ಹೋಗಿದ್ದಾಗ 4 ಜನ ಇದ್ದಿದ್ದು ಸಿನಿಮಾದಲ್ಲೂ ಕೂತ್ಕೊಂಡು ಆ ಸಿನಿಮಾ ನೋಡ್ಕೊಂಬಂದಿರ್ತಾರೆ. ಅಂದರೆ ಅವನ ಹತ್ರ ಮಾತಾಡಿದಾಗ, ಇಲ್ಲ ಸರ್ ನನಗೆ ಈ ಪಾಯಿಂಟ್ ಇಷ್ಟ ಆಯಿತು. ನಾನು ಹಂಗೆ ಕೇಳಿದೆ, ಅಲ್ಲ ವಿನಯ್ ಎಷ್ಟೊತ್ತು ಕೂತ್ಕೊಂಡು ನೋಡಿದ್ರಿ, ನಿಮ್ಗೆ ಅಷ್ಟು ಪೇಷನ್ಸ್ ಇತ್ತ ಅಂದರೆ, ಇಲ್ಲ ಸರ್ ನನಗೆ ಇದೇನೋ ಇಷ್ಟ ಆಯಿತು ಅದನ್ನು ನೋಡ್ತಾ ಇದೆ. ಎಷ್ಟು ಜನ ಇದ್ರಿ ಸರ್? 4 ಜನ ಇದ್ವಿ ಸರ್, ನೋಡಿದ್ವಿ ಸರ್ ಸಿನಿಮಾ. ಅಂಥವ್ರು ಏನಕ್ಕೆ ಕರ್ಕೊಂಬರ್ಬೇಕಲ್ಲ, ಅಂಥವ್ರನ್ನೂ ಕರ್ಕೊಂಬರ್ಬೇಕು ತಾನೆ ನಾವು. ಸೊ ಫಾರ್ ದಟ್. ಸೊ ಕ್ರಾಂತಿ ಟೈಟಲ್ ರಿವೀಲ್ ಆಗುತ್ತೆ, ಸಿನಿಮಾ ಲಾಂಚ್ ಕೂಡ ಆಗುತ್ತೆ, ನೀವು ಶೂಟ್ಗೂ ಹೋಗ್ತೀರಾ. ಬಟ್ ನಿಮಗೆ ಗೊತ್ತಿಲ್ದಂಗೆ ಆ ಕ್ರಾಂತಿ ಕಿಚ್ಚು ಎಕ್ಸ್ಪೆಕ್ಟು ಮಾಡ್ದಿರೋಷ್ಟು ಕಾಡ್ ಕಿಚ್ಚಂಗೆ ಹಬ್ಕೊಳ್ಳುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ಇದು ಮೇ ಬಿ ಬಿಫೋರ್ ಆರ್ ಆಫ್ಟರ್ ಗೊತ್ತಿಲ್ಲಮ್ಮ, ಯಾಕಂದರೆ ಬೇರೆ ಯಾವುದಕ್ಕಾಗಿಲ್ಲ. ನಂದಕ್ಕೆ ನಾನೇ ಎಕ್ಸಾಂಪಲ್ ಕೊಟ್ಕೊಂಡು, ನಂದಕ್ಕೆ ಯಾವುದಕ್ಕೆ ಹಿಂದ್ಗಡೆ ಯಾವುದೂ ಆಗಿಲ್ಲ, ಮುಂದೆ ಯಾವುದೂ ಆಗೋದು ಇಲ್ಲ. ಬಟ್ ಈ ಸಿನಿಮಾ ಏನಕ್ಕೆ ಹಂಗಾಯಿತು? ಬಿಕಾಸ್ ಹೌದು, ಕೆಲವರು ನಾವು ಬ್ಯಾನ್ ಅಂತಂದರು, ಗುಡ್ ಆ್ಯಂಡ್ ಫೈನ್. ಈಗ ಒಬ್ಬರು ನಂಬ್ಕೊಂಡು ನಾವು ಸಿನಿಮಾ ಮಾಡ್ತಿಲ್ಲಮ್ಮ. ಈಗ ಅವರೊಬ್ಬರನ್ನ ನಂಬ್ಕೊಂಡು ಅವ್ರು ಅಂದ ತಕ್ಷಣ ನಾವು ದೂರ ನಿಂತ್ಕೊಳ್ಳೋಣ, ಏನಕ್ಕೆ ಎದುರ್ಕೋಬೇಕು? ವೆನ್ ವಿ ಡಿಂಟ್ ಡೂ ಎನಿ ರಾಂಗ್. ನಿಮಗದು ಸರಿ ಅನ್ಸಿದ್ರೆ ಮಾಡಿರಿ, ನುಗ್ರಿ. ಹೌದು, ಒಂದು ಸ್ವಲ್ಪ ಪ್ಯಾನಿಕ್ ಆದರೂ ನಮ್ಮಲ್ಲಿ ಏನಂದೆ ಮಾಡೋಣ ಬಿಡಿ, ಬೇರೆ ಥರ ತಪ್ಪೇನಿದೆ. ಈಗ ಅನ್ನ ಹಿಂಗೆ ತಿಂತಾ ಇರ್ತೀವಿ ನಾವು, ಕೈಗೆ ಆಕ್ಸಿಡೆಂಟ್ ಆಗುತ್ತೆ, ಈ ಕೈ ಯೂಸ್ ಮಾಡ್ತೀವಿ, ಇಲ್ಲ ಎರಡೂ ಕೈಗಳು ಕತ್ತರಿಸೋಗುತ್ತೆ. ಎಷ್ಟೋ ನಾನೇ ಯೂಟ್ಯೂಬಲ್ಲಿ ನೋಡಿದ್ದೀನಿ, ಒಂದು ಸ್ಪೂನ್ನ ಎರಡನ್ನ ಹೆಂಗಿಡ್ಕೊಂಡು ಅನ್ನ ಕಲಿಸ್ಕೊಂಡು ಅದರಲ್ಲಿ ಸ್ಪೂನಲ್ಲಿ ತಿಂತಾರೆ. ಕೆಲವರು ಕಾಲಿಂದ ಸ್ಪೂನಲ್ಲಿ ಹಾಕೊಂಡು ಬಾಯಿಗೆ ತಿಂತಾರೆ. ಒಟ್ಟು ಊಟ ಮಾಡೋದು ಬಿಟ್ಬಿಟ್ರೆ ಕೈ ಹೋಯ್ತು ಅಂತ. ಹಾಗೆ ದೆನ್ ಮಾಡೋಣ, ಅದ್ರೊಳಗೇನಿದೆ? ಇಲ್ಲಿ ಯಾರನ್ಯಾರು ನಂಬ್ಕೊಂಡು ಯಾರೂ ಇಲ್ಲಮ್ಮ. ಬದುಕಬೇಕು ಅಂತಂದರೆ ಹೆಂಗಾರು ಮಾಡಿ ಬದುಕ್ತಾರೆ. ಲೈಕ್ ದಟ್. ಹಾಗೆ ಸ್ಟಾರ್ಟ್ ಆಯ್ತು ಅಷ್ಟೇ. ನಿಮಗೆ ಸಿನಿಮಾದ ಡೈಲಾಗ್ ಇದೆ, ನೀನು ಕರೆದ್ರೆ 10 ಜನ, ನಾನು ಕರೀದಾನೆ ಎಷ್ಟು ಜನ, ನೀನು ಕರೆದ್ರೆ ಅಂತ. ಆ ಸಂಭಾಷಣೆಯನ್ನು ಈ ಕ್ರಾಂತಿ ಚಿತ್ರದ ಪ್ರಚಾರಕ್ಕೆ ಹೋಲಿಸೋದಾದ್ರೆ ಏನು ಹೇಳ್ತೀರ? ಇಲ್ಲ ನಿಜವಾಗ್ಲೂ ಕರೀದೇನೆ ಜನ ತೋರಿಸ್ಕೊಟ್ಬಿಟ್ರು, ಸೆಲೆಬ್ರಿಟಿಗಳು ತೋರಿಸ್ಕೊಟ್ರು, ನಾವು ಇದೀವಿ ಕಣೆ ಅಂತ ಅಂದ್ಬಿಟ್ಟು. ಬಟ್ ಹಂಗಂತೇಳಿ ನಾವು ಸುಮ್ಮನೆ ಇವ್ರು ಮಾಡ್ತಾರಲ್ಲ ಅಂತ, ಅವಾಗ ಆ್ಯಕ್ಚುಲಿ ಅಸಡ್ಡೆ ಆಗಿಬಿಡುತ್ತೆ ಅದು. ಈಗ ನೀವು ಅನ್ಕೋಬೋದು, ಈಗ ನಾವುಗಳು ಏನಕ್ಕೆ ಇಳಿತಾ ಇದ್ದೀವಿ, ನಾವುಗಳು ಇಳಿಸ್ಬೇಕಂದ್ರೆ ಇಷ್ಟು ಪ್ರಮೋಷನ್ ಅವ್ರು ಮಾಡಿದ್ದಾರೆ, ಅವ್ರು ಬರೀ ಒಂದು ಪೋಸ್ಟ್ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಕಥೆಯಲ್ಲಿ ಏನಿದೆ, ಎಂತಿದೆ, ಅದನ್ನು ಬಂದು ನಾವು ಹೇಳಬೇಕು. ನಾವು ಹೇಳ್ದಾಗಲೇ ಎಲ್ಲೋ ಒಂದು ಪಾಯಿಂಟ್ ಇಷ್ಟ ಆಗುತ್ತೆ, ಯಾರಿಗೋ ಯಾವುದೋ ಒಂದು ಪಾಯಿಂಟ್ ತೊಗೊಳ್ಳೋಣ ಕಡೆ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾವುಗಳು ಇಳಿದಿದ್ದು ಅಷ್ಟೇ. ಅಂದರೆ ನೀವು ಕರೀಲೇ ಇಲ್ಲ, ಇಷ್ಟು ಜನ ಬಂದು ಮಾಡ್ತಿದ್ದಾರೆ, ನಿಮ್ಗೆ ಏನು ಅನ್ಸುತ್ತೆ ಅವೆಲ್ಲ ನೋಡಿದ್ರೆ? ಅಲ್ಲ, ಇದೇ ಒಂದೇನಂದರೆ ತೀರ್ಸೋಕ್ಕಾಗದೇ ಇರೋ ಋಣಗಳಿವಲ್ಲ ಅಂತ ಅಂದ್ಬಿಟ್ಟು. ಕ್ರಾಂತಿ ಸಿನಿಮಾ ಡಿ ಬಾಸೇ ಮಾಡಬೇಕು ಅಂತ ಏನಕ್ಕೆ? ಅದು ನಾನೇ ಮಾಡ್ಬೇಕಂತೇನಿಲ್ಲ. ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ, ಅದು ನೀವು ಮಾಡಿದ್ರೇನೆ ರೀಚ್ ಆಗುತ್ತೆ ಅಂತ. ಹಂಗಾರೆ ಯಜಮಾನರು ದರ್ಶನ ಯಾಕೆ ಮಾಡಬೇಕಾಗಿತ್ತಮ್ಮ? ಅಂದರೆ ಹರಿದು ಈ ಮೀಡಿಯಾ ಹೌಸ್ದು ಒಂದು ಸ್ಪೆಷಾಲಿಟಿ ಏನಂತಂದ್ರೆ ಅಮ್ಮ, ಅದನ್ನೇ ನಾನು ತುಂಬ ಜನಕ್ಕೆ ಹೇಳ್ಕೊಂಬರ್ತಾ ಇದ್ದೀನಿ, ಹರಿ ಪಕ್ಕಾ ಮಾಸಮ್ಮ. ಪಕ್ಕಾ ಮಾಸ್ ಅಂದರೆ ಹರಿ ನೀವೆಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಂದ್ಕೊಡ್ಬೋದು. ಈಸ್ ಎ ಮೆಕ್ಯಾನಿಕ್ ಆ್ಯಕ್ಚುಲಿ ಬಿಫೋರ್, ಯು ನೋ ದಟ್. ಈ ವಾಸ್ ಎ ಮೆಕ್ಯಾನಿಕ್. ಅಂದರೆ ಮಾಸಿ ಅಲ್ಲಿಂದನೇ ಗೊತ್ತು ಅವ್ರಿಗೆ. ಸೊ ಅಲ್ಲಿಂದ ಮ್ಯೂಸಿಕ್ ಡೈರೆಕ್ಟರ್ ಆದರು, ಅಲ್ಲಿಂದ ಅವ್ರು ಬೆಳ್ಕೊಂಬಂದರು. ಬಟ್ ನೀವು ಈ ಕಡೆಗೆ ತೊಗೊಂಡ್ರೆ ಮೀಡಿಯಾ ಹೌಸ್, ಈಗ ಶೈಲಜನ್ನಾಗು ಬಿ ಸುರೇಶ್ ಆದರೆ ಅವ್ರು ಪಕ್ಕಾ ಕ್ಲಾಸ್. ಇವತ್ತಿಗೂ ಅವ್ರ ವರ್ಕಿಂಗ್ ಸ್ಟೈಲ್ ಹೆಂಗೆ ಅಂತಂದರೆ ಒಂದು ಕಾರ್ಪೊರೇಟ್ ಕಂಪ್ನಿ ಥರ. ಓಕೆ, ಈ ಅಗ್ರಿಮೆಂಟ್ ಇವ್ರು ಇಷ್ಟೊತ್ತಿಗೆ ಬರಬೇಕು, ಇವ್ರು ಇಷ್ಟೊತ್ತಿಗೆ ಹೋಗ್ಬೇಕು, ಹಿಂಗೆ ಆ ಅಗ್ರಿಮೆಂಟಲ್ಲಿ ಅವ್ರು ರೆಡಿ ಆದವರು.
ಮೋಸ್ಟ್ಲಿ ಇದೊಂದು ಸಿನಿಮಾದ ಮೋಸ್ಟ್ಲಿ ನನ್ನ ಹತ್ರ ಒಬ್ಬನ ಹತ್ರ ಅಗ್ರಿಮೆಂಟ್ ಮಾಡಿಸಿಲ್ಲ ಅವರಷ್ಟೇ, ಇನ್ನು ಎಲ್ಲರ ಹತ್ರ ಅಗ್ರಿಮೆಂಟ್ ಇರುತ್ತೆ. ಸೊ ಇವರಿಬ್ಬರು ಕಂಬೈನ್ ಆದಾಗ, ಈಗ ನೀವು ಬಿ ಸುರೇಶ್ ಅವ್ರು ಮಾಡಿ ಸಿನಿಮಾಗಳು ನೀವು ತೊಗೊಂಡ್ರೆ ಎಲ್ಲ ಆಫ್ ಬಿಟ್ ಮೂವಿಗಳು ಜಾಸ್ತಿ ಮಾಡಿದ್ರು ಅವರು. ಆಮೇಲೆ ಅವ್ರು ಫಸ್ಟ್ ಆಫ್ ಆಲ್ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇರೋರು. ಅವ್ರಿಗೆ ಇವತ್ತಿಗೂ ಕೇಳಿದ್ರೆ ಅದು ನಾಟಕದ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವರು. ಆ್ಯಕ್ಚುಲಿ ಮೊನ್ನೆಲ್ಲ ನಾನು ಅವ್ರು ಮಾತಾಡ್ತಿರೋದು, ಅಡುಗೆ ಮನೇಲಿ ಹುಲಿ ಇದೆ ನಂಬ್ತೀರಮ್ಮ, ಇದ್ರದ್ದೊಂದು ನಾಟಕಮ್ಮ ಅಂದರೆ ಒಂದು ಕಾಮಿಡಿಯನ್ ವಿತ್ ಸೋಷಿಯಲ್ ಮೆಸೇಜ್ ಇಟ್ಕೊಂಡು ಮಾಡ್ಕೊಂಡಿರೋಂಥ ನಾಟಕ. ಸೊ ಆ ಥರದ್ದು ಪ್ಯಾಟ್ರನ್ ಅವರು. ಬಟ್ ಹರಿ ಪಕ್ಕಾ ಮಾಸ್. ಸೊ ಇವರಿಬ್ಬರು ಕಾಂಬಿನೇಷನ್ನೇ ಇವತ್ತು ಕ್ರಾಂತಿಮ. ಇದೇ ಯಜಮಾನನೂ ಹಂಗೇನೆ, ಸೊ ಕ್ರಾಂತಿನೂ ಹಂಗೇನೆ. ನಿಮ್ಮ ಪ್ರಕಾರ ಕ್ರಾಂತಿ ಚಿತ್ರಕ್ಕೆ ಮೇನ್ ಪಿಲ್ಲರ್, ಮೇನ್ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಡೈರೆಕ್ಟರ್ ಹರಿ ಸರ್. ಸೊ ಅವ್ರ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ನಂಬಿಕೆ, ಏನು ಕಾರಣ? ಇಲ್ಲ ನಂಬಿಕೆ ಅಂತಂದರೆ ಹರಿ ನೆನ್ನೆ ಮೊನ್ನೆಯಿಂದ ನಾನು ನೋಡಿಲ್ಲ. ಯಾಕಂದರೆ ಮೊದಲೆಲ್ಲ ಆ್ಯಕ್ಚುಲಿ ಅವರು ಏನು ಸಾಂಗ್ಗಳು ಮಾಡ್ಬೇಕಾರಾಗಲಿ, ಮ್ಯೂಸಿಕ್ ಡೈರೆಕ್ಟರ್ ಆದಾಗ್ಲಿಂದನೂ ಹೆಚ್ಚು ಕಮ್ಮಿ ಒಂದು 500 ಸಿನಿಮಾ ಮೇಲೆ ಮ್ಯೂಸಿಕ್ ಮಾಡಿರ್ಬೋದು. ಅಂದರೆ 500 ಸಿನಿಮಾ ಮ್ಯೂಸಿಕ್ ಮಾಡಿರೋದು ಬರೀ 4-5 ಸಾಂಗ್ ಕೊಟ್ಟಿರೋದಲ್ಲ, ರೀರೆಕಾರ್ಡಿಂಗು ಮಾಡ್ತಾರೋರು. ಸೊ ರೀರೆಕಾರ್ಡಿಂಗ್ ಮಾಡಿದಾಗ ನಿಮ್ಗೆ ಆ್ಯಕ್ಚುಲಿ ಒಂದು ಸಿನಿಮಾ ಜಡ್ಜ್ಮೆಂಟ್ ನಾನು ಹೇಳ್ತೀನಿ ಇವತ್ತು ಎಲ್ರಿಗೂ. ನನ್ನ ಸುಮಾರು ಜನ ನನ್ನ ವರ್ಕರ್ಸ್ಗೆ ಸ್ಟಾರ್ಸ್ಗಳಿಗೆ ಹೇಳ್ಕೊಡೋದು ನಾನು ಒಂದೇ, ನೀವು ಯಾವ ಥರ ಜಡ್ಜ್ಮೆಂಟ್ ಮಾಡ್ತೀರಿ ಆ ಸಿನಿಮಾನ ಅಂತ. ಇಲ್ಲ ನಮ್ಗೆ ಗೊತ್ತಾಗಲ್ಲ ಅಣ್ಣ ಒಂದೊಂದ್ಸಲಿ. ನಾನು ಅಂತೀನಿ, ರೀರೆಕಾರ್ಡಿಂಗ್ ಆದಮೇಲೆ ಸಿನಿಮಾ ನೋಡಬೇಡ್ರಿ. ರೀರೆಕಾರ್ಡಿಂಗ್ ತುಂಬ ಮುಚ್ಚಾಕುತ್ತೆ ನಿಮಗೆ. ಡಬ್ಬಿಂಗ್ ಮುಗೀತಾ ಕೂತ್ಕೊಂಡು ಸಿನಿಮಾ ನೋಡಿ. ಯಾಕಂದರೆ ಮ್ಯೂಸಿಕ್ ಇರೋಲ್ಲ, ಬರೀ ಡಾಲಾಗ್ ಇರುತ್ತೆ. ಆ ಸೈಲೆನ್ಸಲ್ಲಿ ನಿಮ್ಮನ್ನು ಏನಾದ್ರು ಸಿನಿಮಾ ಕೂರಿಸಿದ್ರೆ ಓಕೆ, ನೀವು ಏನು ಅಂದ್ಕೊಂಡಿದ್ರೆ ದಟ್ ಇಸ್ ರೈಟ್. ನೀವು ರೀರೆಕಾರ್ಡಿಂಗ್ ಹಾಕ್ಬಿಟ್ರೆ ಮುಗೀತು. ನಿಮಗೆ ಇಲ್ಲೆಲ್ಲೋ ಸೈಲೆಂಟ್ ಅಂದಾಗ ಅಲ್ಲೊಂದು ಸ್ವಲ್ಪ ಏನೋ ಮ್ಯೂಸಿಕ್ ಕೊಡಿದಾಗ ನಾವು ಮ್ಯೂಸಿಕ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಹೊರತು ಅಲ್ಲಿ ಬಿಟ್ಬಿಡ್ತೀವಿ. ಸೊ ಬೋರಲ್ಲಿ ಹೊಡಿತದೆ ನಿಮ್ಗೆ ಅನ್ಸಲ್ಲ. ಸೊ ಈ ಥರ ಜಡ್ಜ್ಮೆಂಟ್. ಹರಿ ರೀರೆಕಾರ್ಡಿಂಗ್ ಬರೋಕ್ಕೂ ಮುಂಚೆ ಸಿನಿಮಾ ನೋಡ್ತಾರೆ. ಎಷ್ಟೋ ಸಿನಿಮಾಗಳು ಕೂತ್ಕೊಂಡು ಇದು ಲೆಂತ್ ಆಯ್ತಾ ತೆಗೀರ, ಇದು ಕಮ್ಮಿ ಐತಲ್ಲ, ಇದು ಜಾಸ್ತಿ ಆಯ್ತು, ಇದು ಬೇಡ, ಇದು ಯಾಕೋ ಸರಿ ಇಲ್ಲ. ಸೊ ಅಷ್ಟು ಜಡ್ಜ್ಮೆಂಟ್ ಇರೋರು. ಅವ್ರ ಡೈರೆಕ್ಷನ್ಗೆ ಬಂದಾಗ ಎಷ್ಟೋರು ಎಫರ್ಟ್ಸ್ ಇರುತ್ತೆ. ಸೊ ಇದೊಂದು ಸಾಕಲ್ಲ. ಬಟ್ ನಾನು ಯಾಕೆ ಹೇಳಿದೆ ಅಂದರೆ 2008ರಲ್ಲಿ ನೀವೇ ಹೇಳ್ತೀರಾ ಗಜ ಚಿತ್ರದ ಒಂದು ಹಾಡು ಹಂಗಾರಿ ಯಾರನ್ನೇ ಬಲ್ತು, ಅದು ನಿಮಗೆ ಫಸ್ಟ್ ಒಪ್ಪಿರಲಿಲ್ಲ. ಹರಿ ಸರ್ ಅದನ್ನ ಅವ್ರು ಸಖತ್ ನಂಬಿಕೆ ಇಟ್ಟು ನಿಮ್ಗೆ ಒಪ್ಪಿಸ್ತಾರೆ. ಆಮೇಲೆ ಅದು ಹಿಸ್ಟ್ರಿ, ಬಿಗ್ಗೆಸ್ಟ್. ಓಕೆ, ಸೊ ಅದೇ ಎಕ್ಸಾಂಪಲ್ನ ನಾವು ಹರಿ ಸರ್ ಡೈರೆಕ್ಷನ್ ತಗೊಳ್ಳೋದಾದ್ರೆ ಯಜಮಾನ್ ಆಗ್ಬೋದು, ಕ್ರಾಂತಿ ಆಗ್ಬೋದು, ಅದೇ ಥರ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದೆಯಾ? ಇಲ್ಲ ಇಲ್ಲ, ಅದು ಏನಕ್ಕೆ ಹೇಳ್ತೀನಿ ಅಂದರೆ, ಒಂದು ನಿಮಿಷ ನೀವು ಅದು ರಾಂಗ್ ಅಂದ್ಕೊಂಡ್ರಿ. ಸಾಂಗ್ ನನಗೆ ಇಷ್ಟ ಆಗಲಿಲ್ಲ ಅಂತಲ್ಲ. ಬಂಗಾರಿ ಯಾರೇ ನೀ ಬುಲ್ಬುಲ್ ಹಂಗಿದೆ. ನಾನು ಕೊರಿಯೋಗ್ರಫಿ ಯೋಚನೆ ಮಾಡ್ತಿದ್ದೆ. ಸೊ ಓಕೆ, ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಇದನ್ನು ಬೇರೆ ಏನೋ ಎರಾಟಿಕ್ಕಾಗಿ ಏನೋ ಮಾಡ್ತಾನೆ, ಬೇಡ ಈ ಸಾಂಗು. ಯಾಕಂದ್ರೆ ನನ್ನ ಇಮ್ಯಾಜಿನೇಷನ್, ಓಕೆ ಬ್ಯಾಂಕಾಕಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಅವನೀಗ ತುಂಬ ಒಂದು ವೈಲ್ಡಿ ಆ್ಯಂಗಲೆಲ್ಲ ಇಟ್ಟು ಮಾಡ್ತೀನಿ ಅಂದಾಗ ನನಗೆ ಮುಜುಗರ ಆಗುತ್ತೆ ಫಸ್ಟ್ ಕುಣಿಯೋನಿಗೆ. ಈಗ ನೋಡೋರ್ಗೆ ಎಷ್ಟು ಮುಜುಗರ ಆಗುತ್ತೆ. ಈಗ ಅಕ್ಕ ತಂಗಿರು ಇರ್ತಾರೆ, ಈಗ ಅವ್ರು ಹೆಂಗೆ ಕೂತ್ಕೊಳ್ತಾರೆ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಈ ಸಾಂಗ್ ಹೆಂಗೆ ನೋಡ್ತಾರೆ. ಆಬ್ವಿಯಸ್ಲಿ ನನಗೆ ಅದು ಫಸ್ಟ್ ಥಾಟ್ ಬರೋದು, ನಾನು ಬೇಡ ಈ ಸಾಂಗು, ಹಂಗಂದ್ರೆ ಈ ಸಾಂಗ್ ಬೇಡ ಅಂತ. ಯಾಕಂದ್ರೆ ಬೇರೆ ಏನಾರು ಮಾಡಿದ್ರೆ ಬೇರೆ ಏನಾರು ಮಾಡ್ಬೋದಲ್ಲ ಅಂತ. ಬಟ್ ಗೊತ್ತಿಲ್ಲ. ಆಮೇಲಿಂದ ಕೊರಿಯೋಗ್ರಾಫರ್ನ ಕೂರಿಸ್ಕೊಂಡು ಇಲ್ಲಪ್ಪ ಹಿಂಗೆ ಅಂದ್ಕೊಂಡು ಅವ್ರು ಪ್ಲ್ಯಾನ್ ಮಾಡಿದ್ಮೇಲೆ ದೆನ್ ಓಕೆ ಗುಡ್ ಆ್ಯಂಡ್ ಫೈನ್. ಸಿ ದಟ್ಸ್ ಎನ್ ಹಿಸ್ಟ್ರಿ. ನಾನು ಎದ್ರಿದಲ್ಲಿ ಅಂದರೆ ಕೊರಿಯೋಗ್ರಫಿಲಿ ಅಷ್ಟೇ, ಸಾಂಗಿಗೆ ಎದ್ರಲಿಲ್ಲ ನಾನು. ಇವಾಗ ನಮ್ಮ ಪ್ರೊಡ್ಯೂಸರ್ ಶೈಲಜಾ ಮ್ಯಾಮ್ ಬಗ್ಗೆ ಹೇಳ್ತಾ ಇದ್ದೆ, ಅವರು ಒಂದು ಆಸೆ ಇಟ್ಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡಕ್ಕೆ ಬರ್ತಾರೆ. ಬಟ್ ಅವ್ರಿಗೊಂದು ಶಾಕ್ ಆದಿತ್ತು, ಮೀಡಿಯಾ ಬ್ಯಾನ್ ಅಂತ. ಸೊ ಇಡೀ ತಂಡ, ಕ್ರಾಂತಿ ತಂಡ, ಪ್ರೊಡ್ಯೂಸರ್ ಆಗಲಿ ಹೇಗೆ ತಗೊಂಡ್ರು? ಇಲ್ಲ ಒಂದೆರಡು ದಿನ ಏನು ಸರ್ ಏನು ಮಾಡೋದು, ನಾನು ನೋಡೋಣ ಬಿಡಿಮ್ಮ ಅದನ್ನೇ ಹೇಳಿದ್ವಿ. ಆ್ಯಕ್ಚುಲಿ ಕೈಲ್ದವ್ನು ಊಟ ಮಾಡೋದು ಬಿಡ್ತಾನ ಅಂತ. ವಿಲ್ ಥಿಂಕ್. ಆಮೇಲೆ ಅದಕ್ಕೋಸ್ಕರನೇ ಫಸ್ಟ್ ಟೈಮ್ ನಾವು ಡೇ ವಿತ್ ದರ್ಶನ್ ಅಂತ ಒಂದು ಮಾಡಿದ್ದು. ಇದೇ ನಮ್ಮ ಡಿ ಕಂಪ್ನಿಲೇ ಮಾಡಿಸಿದ್ದು. ಅಂದರೆ ಒಂದು ದರ್ಶನ ಮಾಡೋಣ ಬಾ, ಈ ಥರ ಇಳಿಯೋಣ ನೋಡೋಣ ಯಾಕಾಗಲ್ಲ ಅಂತ. ಯಾವಾಗೆಲ್ಲರೂ ಕ್ರಾಂತಿ ನಡೀತಾ ಇದೆ ಅಂತ ಗೊತ್ತಾಯಿತು. ಹೋಗ್ತಾ 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 ಅದು ಹೆಂಗೆ ಎತ್ಕೊಂಡೋಯ್ತು ಅಂತ ನಿಮಗೆ ಗೊತ್ತಾಯಿತು. ಸೊ ತಲೆ ಕೆಡಿಸ್ಕೊಳ್ಳೋದೇನಿಲ್ವಲ್ಲಮ್ಮ. ಇನ್ನೊಂದು ಹೇಳ್ಬೇಕು ಅಂದರೆ ಕ್ರಾಂತಿ ಸಿನಿಮಾ ನಾನು ನೋಡಿದಾಗ್ಲಿಂದನೂ ಇಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಕೊಂಡು ಬರ್ತಿದೆ. ಅದು ಬರಬೇಕು ಅಂದರೆ ಮೇನ್ ಕಾರಣ ನೀವೇನೆ. ನಿಮ್ಮಂಥ ರೆಬಲ್ ನಾಯಕನ ಪ್ರಾಬ್ಲಮ್ ಮಾಡೋಕೆ ನಾನೇ ಅಂತಾನಾ? ನಾ ಹೇಳ್ತಾರೆ ಅಂದರೆ ನಿಮ್ಮಂಥ ನಾಯಕತ್ವ ಅವಶ್ಯಕತೆ ಇದೆ. ಯಾಕೆಂದರೆ ರೆಬಲ್ ನಿಮ್ಮ ನೇಚರ್ ಇದೆ. ಇದು ಪ್ರೊಡ್ಯೂಸರ್ಗೆ ಬರಬೇಕು ಅಂದರೆ ನಿಮ್ಮ ನೋಡಿ ಕಲ್ತ್ರ ಇಲ್ಲ ಅದು. ಸಾರಿ ನೀವು ಹಂಗೆ ಅನ್ಕೋಬೋದು. ಶೈಲಜಾ ಮೇಡಮ್ ಇಸ್ ವೆರಿ ರೆಬಲ್ ಲೇಡಿ ಆ್ಯಕ್ಚುಲಿ. ಅವ್ರು ಇನ್ನೊಬ್ರನ್ನ ಮಾತಾಡೋಕೆ ಕೊಡಲ್ಲ. ಅವ್ರು ಸ್ವಲ್ಪ ಬಿ ಸುರೇಶ್ವರ್ ಅದೇ ಹೇಳ್ತಾರೆ, ಗೆಳೆಯ ನಿನ್ನ ಪಕ್ಕದಲ್ಲಿ ಅಷ್ಟೇ ನನ್ನ ಹೆಂಡತಿ ಸ್ವಲ್ಪ ವಾಯ್ಸ್ ಡೌನು, ಬೇರೆ ಕಡೆ ಅವ್ರ ವಾಯ್ಸ್ ಹಿಂಗಿರಲ್ಲ ಅಂತ. ಒಂದೇನಾಗುತ್ತೆ, ಲೇಡಿ ಈಸ್ ಡೂಯಿಂಗ್ ಲೈಕ್ ದಟ್ ಅ ಬಿಗ್ ಥಿಂಗ್. ಒಂದು ಲೇಡಿ ನಿರ್ಮಾಪಕ ಆ್ಯಕ್ಚುಲಿ ಒಂದು ಹೆಣ್ಣು ಬಂದು ಒಂದು ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾಡ್ತೀನಿ, ಅದನ್ನು ಹ್ಯಾಂಡಲ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ತುಂಬ ಗಟ್ಟಿಸ್ಬೇಕು. ಸೊ ಅದನ್ನು ಅವ್ರ ಹತ್ರ ಮೊದಲಿಂದ ಇದೆ. ಇನ್ನೂ ಹೇಳ್ಬೇಕಂದ್ರೆ ಒಬ್ಬ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ನೀವು ಫಿಲಮ್ಸ್ಗೆಲ್ಲ ಹೋಗ್ಬೇಕಾದ್ರೆ ಅಭಿಷೇಕ ಮಾಡಿದ್ದೀವಿ, ಹೂವು ಹಾಕಿದ್ದೀವಿ,
ಶಾಶ್ವತವಾಗಿ ಇರಲಿ ಅಂತ ಅಚ್ಚನ್ನು ಹಾಸ್ಕೊಂಡಿದ್ದೀವಿ. ಇಂಥದ್ರಲ್ಲಿ ಯಾರೋ ಒಬ್ಬ ಗೊತ್ತಿಲ್ಲದಲ್ಲೇ ಗುಂಪಲ್ಲಿ ಬಂದು ಚಪ್ಪಲಿ ಹಸ್ತ ಅವಮಾನ ಮಾಡ್ತಾರೆ. ನಾವು ಹೇಗೆ ತೊಗೋಬೇಕು ಅದನ್ನು? ಅಲ್ಲ ಒಂದೇನಾಗುತ್ತೆ, ಒಂದು ಕಡೆ ಕೊಚ್ಚೆ ಐತೆ, ಎಲ್ಲರೂ ಕಾಲ ಅವ್ನು ಯಾವನೋ ಕಾಲ ಹಾಕ್ತಾನೆ. ಒಂದೇನಾಗುತ್ತೆ, ಅವ್ನು ಕಾಲು ಹಾಕಿದ್ನಲ್ಲ ಅಂತ ನಾವು ಅಯ್ಯೋ ಅಂದ್ಕೊಳ್ತೀವಿ. ಬಟ್ ಅವ್ನಿಗೆ ಇನ್ನೊಬ್ಬ ಹೇಳಿರ್ತಾನೆ ಹಿಂಗೆ ಕಾಲು ಹಾಕು ಅಂತಂದ್ಬಿಟ್ಟು. ಒಂದು ನಿಮಿಷ ಅದು ಕೊಡಿ, ಒಂದು ನಿಮಿಷ ಅದು ಕೊಡಿ ಅಂದ ತಕ್ಷಣವೇ ಯು ಡಿಂಟ್ ಇವನ್ ಜಡ್ಜ್ ವಾಟ್ ಐ ಆಮ್ ಆಸ್ಕಿಂಗ್, ರೈಟ್ ಆರ್ ರಾಂಗ್. ಏನಕ್ಕೆ ಕೊಟ್ರಿ? ದರ್ಶನ ಏನೋ ಕೇಳ್ತಾ ಕೊಟ್ಬಿಡೋಣ. ಹಂಗೇನೆ ಒಡಿ ಅಂತ ಹೇಳಿದ್ಮೇಲೆ ಅವ್ನಿಗೆ ಹಿಂದೆ ಮುಂದೆ ಗೊತ್ತಿಲ್ಲ, ಅವ್ನು ಹೊಡೆದವನು. ಅವ್ನ ಬುದ್ಧಿಯಿಂದ ಅಂತ ಹೊಡೆದಿರಲ್ವಲ್ಲ. ದೆನ್ ಅದೇ ತಡ್ರಿ, ಕಳೆ ಹಾಕ್ತಾ ಇದೀವಿ, ಎಲ್ಲ ಇದೆ, ಎಲ್ಲ ಬರುತ್ತೆ. ಬಟ್ ತೆಗೆದ್ರೆ ಮಾತ್ರ ಅದು ಯಾರೇ ಆದರೂ ಸರಿ ಮುಟ್ಟು ನೋಡ್ಕೊಳಂಗಂತಷ್ಟು ಕೊಡೋದು. ಯಾಕಂದರೆ ಅಂಥ ದೊಡ್ಡ ತಪ್ಪು ನಾವೇನು ಮಾಡಿಲ್ವಲ್ಲ. ಯಾರಿಗಾನು ಎಳ್ದಾಡಿದೀವ, ಮಾಡಿದ್ದೀವ, ಮತ್ತೊಂದು ಮಾಡಿದ್ದೀವ, ಮಗದೊಂದು ಮಾಡಿದ್ದೀವ. ನಾವು ಹೋಗಿದ್ದು ನಮ್ಮ ಪ್ರಚಾರಕ್ಕೆ. ಬಟ್ ಅದಕ್ಕೆ ಇನ್ನೂ ಸುಮಾರು ಜನ ಸೇರಿದ್ದಾರೆ. ಸೋ ಕಾಲ್ಡ್ ದ ಬಿಗ್, ವಿ ಆರ್ ದ ಸುಪೀರಿಯರ್ಸ್ ಅನ್ನೋರು ಅವರೂ ಸೇರಿದ್ದಾರೆ. ಬಟ್ ಆಗಲಿ, ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಅದಕ್ಕೆ ಸ್ವಲ್ಪ ಪೇಷನ್ಸ್ ಆಗಿರಿ. ಆಮೇಲೆ ಕೊಟ್ಟ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ್ದು ರೈಟ್ ಯಾವ್ದು ರಾಂಗ್ ಅಂತ. ಆಮೇಲೆ ನಿಮ್ಮ ಖುಷಿ, ನೀವೇನಾದ್ರು ಮಾಡ್ಕೋಬೋದು. ನಾನು ಯಾರಿಗೂ ರಿಸ್ಟ್ರಿಕ್ಷನ್ಸ್ ಹಾಕೋದೇ ಬಿಟ್ಬಿಟ್ಟಿದ್ದೀವಿ. ನಿಮ್ಮ ಖುಷಿ ಆವಾಗ. ಈಗ ಹೆಂಗೆ ಇನ್ನೊಬ್ರು ಹೇಳಿ ಇನ್ನೊಬ್ರು ಮಾಡಿಸ್ಬೋದು, ಹಂಗೆ ನಾವು ಹೇಳ್ಬಾರ್ದು. ಬಟ್ ನಿಮ್ಮ ಇಷ್ಟ ಬಂದು ನೀವು ಮಾಡಿ ಅಂತ ನಾನು ಕೂತ್ಕೊಂಡ್ಬಿಡೋದು ಅಷ್ಟೇ. ದಟ್ಸ್ ಮೈ ದಿಸ್ ಥಿಂಗ್.